ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನೋ ಮಾಡೋದು, ಮಾಲಿನ ಪಡ್ಕೊಳಕ್ ಆಯ್ತಿಲ್ಲ ಕಣೋ. ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಏನ್ ಮಾಡಕ್ಕೂ ಮನ್ಸ್ ಬರ್ತಿಲ್ಲ ಕಣೋ. ನಾನೇ ಏನಾದ್ರೂ ಪ್ಲಾನ್ ಮಾಡಿ ಅವಳು ನೆಗರ್ಸ್ಕೊಂಡ್ ಬರ್ತೀನಿ ಕಣ. ಯೋಚನೆ ಮಾಡೋಣ. ಅವರು ಮೇಷ್ಟ್ರು ಮನೆ ಹುಡುಗಿ, ಅವ್ರಿಗೆ ಈ ಊರಲ್ಲಿ ಮರ್ಯಾದೆ ಇದೆ. ನೀವು ಅವ್ರ ಕುಟುಂಬಕ್ಕೆ ಏನಾದ್ರು ಮಾಡಕ್ ಹೋದ್ರೆ ನಿಮ್ನ ಬಹಿಷ್ಕಾರ ಹಾಕ್ಬಿಡ್ತಾರೆ. ಹಂಗಾರೆ ಏನ್ ಮಾಡುವಂತಿಲ್ಲ? ನೋಡೋಣ, ಅಂಬಾರಿ ಏರಕ್ ಆಗದೆ ಇದ್ರು ಕೋಸಂಬರಿ ತಿನ್ಬೇಕು ಅಂತಾರಲ್ಲ, ಹಾಗೆ ಅವಳಿಗೆ ಸಹಾಯ ಮಾಡೋ ರೀತಿಲಿ ಹೋಗಿ ಅವಳನ್ನ ಕ್ಯಾಚ್ ಹಾಕೊಳ್ಳಿ. ಸಹಾಯನ? ಅಯ್ಯ ನಿನ್ನ ಹೆಂಗ ಮಾಡೋದಿಲ್ಲ. ಅವಳಗ್ ಸಹಾಯ ಮಾಡೋಣ ಅಂತ ಹೋದ್ರೆ ರಾಜ್ ಭಟ್ರ ತರ ಅವಳಿಂದ ಯಾವಾಗ್ಲೂ ಅವ್ರ ಇದ್ದೇ ಇರ್ತಾರಲ್ಲೋ. ಅಣ್ಣ, ಸಿಂಹ ಯಾವತ್ತಿದ್ರು ನರಿ ತೋಳಗಳಿಗೆ ಹೆದರ್ಕೋಬಾರ್ದಣ್ಣ. ಬನ್ನಿಲಿ. ಎಷ್ಟು ದಿನಕ್ಕೆ ಇವಾಗ ಒಂಚೂರು ಬುದ್ಧಿ ಓಡಿಸ್ತೆ ಕಣ. ಪರವಾಗಿಲ್ಲ, ಐಡಿಯಾ ಚೆನ್ನಾಗಿದೆ. ಬಾ. ಅಯ್ಯೋ, ಬೇಗ ನಡೀರಿ. ಗೌಡ್ರೆ, ಈ ಜಾಗ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ನೀವು ಮುಂದೆ ಹೋಗಿ, ನಿಮ್ ಹಿಂದೆ ನಾವು ಬರ್ತೀವಿ. ಹಾ, ಅಂದ್ರೆ ನಾನ್ ಮುಂದೆ ಹೋಗಿ ಬಿದ್ರೆ ಬೀಳಿ, ನೀವು ಮಾತ್ರ ಆರಾಮಾಗಿ ಬರ್ತೀನಿ ಅಂತನಾ? ರೀ ಗೌಡ್ರೆ, ಏನ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೆಣ್ಮಕ್ಳು ಸೇಫ್ಟಿ ಮಾಡೋದು ನಿಮ್ ಜವಾಬ್ದಾರಿ ತಾನೆ. ನಿಮ್ಗೇನಾದ್ರು ನೋವಾದ್ರೆ ನೀವು ತಡ್ಕೋತೀರಾ, ನಮ್ಗೇನಾದ್ರು ನೋವಾಯ್ತು ಅಂದ್ರೆ ನಾವು ತಡ್ಕೊಳಕ್ ಆಗುತ್ತಾ? ಹೌದೌದು, ನೀವ್ ಹೆಂಗಸರು ನೋವು ತಡ್ಕೊಳ್ಳೋರಲ್ಲ, ಗಂಡ ಮಕ್ಕಳಿಗೆ ನೋವು ಕೊಡೋರು. ಇವಾಗ ಹೋಗ್ತಿರೋ ಅಲ್ವಾ? ಸುಮ್ನೆ ಮುಂದೆ ಹೋಗ್ರಿ. ನಿಧಾನ ರೀ. ಮೇಡಮ್ ಅವರೇ, ಮಾಲಿ ಮೇಡಮ್ ಅವರೇ, ನೆಲ್ಲಿಕಾಯಿ ನೋಡ್ರಿ. ದೊಡ್ಡಪ್ಪ ಈ ತೋಟದಲ್ಲಿ ಜಾಗನ ಹಿಂಗೆ ಖಾಲಿ ಬಿಟ್ಟಿದ್ದಾರೆ. ಖಾಲಿ ಬಿಟ್ಟಿಲ್ಲ ಗೌಡ್ರೆ, ಚೇಪೆಕಾಯಿ ಗಿಡ ಎಲ್ಲ ಹಾಕಿದ್ದಾರೆ. ಆ ಕಡೆ ಎಲ್ಲ ನಿಮ್ಗೆ ಎಲ್ಲಂದ್ರೆ ಅಲ್ಲಿ ಬೀಳ್ತಿರಲ್ಲ. ದಾರ. ಅಯ್ಯೋ, ದಾರ ಕಟ್ಟಿದ್ದಾರೆ. ಯಾರೋ ಬೇಕು ಅಂತಾನೆ ಈ ಕೆಲ್ಸ ಮಾಡಿದ್ದಾರೆ, ನಾವ್ ಬೀಳ್ಲಿ ಅಂತ. ಯಾರೀ ಕೆಲ್ಸ ಮಾಡಿರ್ಬೋದು? ಇನ್ಯಾರು ಇರ್ತಾರೆ ಅನ್ಪೂರ್ಣ ಅವ್ರೆ? ಆ ಲೋಕೇಶ ಮಾಡಿರ್ತಾನೆ. ಅವನ್ ಮಾಡಿರೋ ಕೆಲ್ಸನ ಅವನ್ಗೆ ರಿವರ್ಸ್ ಮಾಡ್ಬೇಕು. ಹಾ, ಬನ್ನಿರಿ. ಇಲ್ಲಿ ನಿಂತ್ಕೊಳ್ಳೋದ್ ಬೇಡ, ಮೂಗ್ ಮುಚ್ಕುತ್ಕೊಳ್ಳೋಣ. ಆ ಕಡೆ ಹೋಗಿ, ಆ ಕಡೆ ಹೋಗಿ. ಬನ್ನಿ ಬನ್ನಿ. ಆ ಕಡೆ ಹೋಗಿ, ಆ ಕಡೆ ಹೋಗಿ. ಲೋಕೇಶ್ ಅವರೇ, ಲೋಕೇಶ್ ಅವರೇ, ನನಗೆ ರೇಖ ಹಚ್ಚಿಬಿಟ್ಟಿದೆ, ಬೇಗ ಬನ್ನಿ. ಮಾಲಿನಿ, ಎಲ್ಲಿದ್ದೀರಾ? ಕಾಪಾಡಿ. ಇಲ್ಲಿ ಇಲ್ಲಿ ಇಲ್ಲಿ. ಮಾಲಿನಿ, 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 ಬೇಗ ಬನ್ನಿ, ಓಡ್ ಬನ್ನಿ. ಅಯ್ಯಯ್ಯೋ, ಏನಾಯ್ತು? ಯಾಕಪ್ಪ ಬಿದ್ರಿ? ಅವಾಗ ಬೀಳ್ತಾ ಇದಾರೆ. ಅಯ್ಯಯ್ಯೋ, ಲೋಕೇಶ್ ಗೌಡ್ರೆ ಎದ್ದೇಳಿ ಮೇಲೆ. ಹೆಂಗ್ ಎದಳ ಸ್ವಾಮಿ, ಇವ್ರ ಸವಾಸದಿಂದ ನಾನು ಆಗ್ಲೇ 6ನೇ ಸತಿ ಬೀಳ್ತಿರೋದು. ಇವ್ರ ಬಾಯಿಗೊಳಗ್ ಮಣ್ಣಾಕ. ಅಯ್ಯೋ, ಎದ್ದೇಳಿ. ಇಲ್ಲಿ ಯಾರೋ ದಾರ ಕಟ್ಬಿಟ್ಟಿದ್ರು. ಆ ದಾರನ ಬಿಚ್ಚಣ ಅಂತ ಬಿಚ್ತಾ ಇದ್ವಿ, ಅಷ್ಟರಲ್ಲಿ ಓಡ್ ಬಂದ್ ಬಿದ್ಬಿಟ್ರಿ ನೋಡಿ. ಚೇ, ಎಂತ ದುರಂತ ಆಗೋಯ್ತು. ಮಾಲಿನಿ, ಎಲ್ಲಿರ್ಬೇಕಷ್ಟು? ಸ್ವಾಮಿ, ಯಾಕ್ರಿ ದಯ್ಯ ಮೆಟ್ಕೊಂಡಿರೋದು ಹಿಂಗ್ ಹೊಡಿತಾ ಇದ್ದೀರಿ? ಅಯ್ಯೋ ಲೋಕೇಶ್ ಗೌಡ್ರೆ, ನೋಡಿ ಇರುವೆ ನಿಮ್ ಭುಜದ ಮೇಲೆ ಹಂಗೆ ಹತ್ತಿ ಕಷ್ಟ ಆಯ್ತು. ಸ್ವಾಮಿ, ಅಯ್ಯ ರೇ, ಇರುವೆ ಕಚ್ಚಿದ್ದು ಮಾಲಿನಿ, ನನ್ಗಲ್ಲ ರೀ. ಆ ಇರುವೆಗಳು ಬಾಯಿಗೆ ಮಣ್ಣಾಕ. ಹೌದು ಹೌದು ಲೋಕೇಶ್ ಗೌಡ್ರೆ, ನೀವು ಬೇರೆಯವ್ರ ಬಾಯಿಗೆ ಮಣ್ಣು ಹಾಕ್ತೀರಾ. ಈಗ ನಾವೆಲ್ಲರೂ ಬರ್ದೇ ಇದ್ರೆ ನಿಮ್ ಬಾಯಿಗೆ ನೀವೇ ಮಣ್ಣು ಹಾಕೋತಿದ್ರಿ. ಅಣ್ಣ, ಯಾಕೋ ನಿನ್ ಟೈಮೇ ಸರಿ ಇಲ್ಲ ಅಣ್ಣ. ಏನೇ ಮಾಡಕ್ ಹೋದ್ರು ಎಲ್ಲ ಉಲ್ಟಾ ಆಗ್ತೈತೆ. ಅವಳನ್ ಬಿಟ್ಟು ಯಾವ್ದಾನ ಬೇರೆ ಹುಡುಗಿ ನೋಡ್ಕೊಳ್ಳೋಣ. ಏನೋ? ಅಯ್ಯೋ, ನಿನ್ ಬಾಯಿಗೆ ಮಣ್ಣಾಕ ಅಳತೋನೆ ಬಿಚ್ಬಿಡ್ತೀನಿ. ಹಾಕ ಮುಚ್ಚ ಮಾತಿತ್ರ ಅವಮಾನ ಮಾಡ್ತಾ ಇದ್ಯಾ ಕುತ್ಕೊಂಡನ್ನ. ನಾನ್ ಯಾರು? ಲೋಕೇಶ್ ಗೌಡ. ಈ ಲೋಕೇಶ್ ಗೌಡನ್ ಮದುವೆ ಆಗ್ಬೇಕು ಅಂತ ಊರಲ್ಲಿರೋ ಹೆಣ್ಮಕ್ಳೆಲ್ಲ ಲೈನಾಗಿ ನಿಂತಿದ್ರೆ ನಾನು ಎಲ್ಲಾರನ್ನೂ ಬಿಟ್ಬಿಟ್ಟು ಮಾಲಿನಿನೇ ಮದುವೆ ಆಗ್ಬೇಕು ಅಂತ ಯಾಕೆ ಟ್ರೈ ಮಾಡ್ತಾ ಇದ್ದೀನಿ? ಹಂಗಿದ್ಮೇಲೆ ಅವಳು ನನ್ನವಳಾಗ್ಲೇಬೇಕು, ಗೊತ್ತಾಯ್ತಿಲ್ಲ? ಅದಕ್ಕೋಸ್ಕರ 1 ಎಕರೆ ಬಾಳೆ ಸಸಿ ಒಣಗೋದ್ರೂ ಪರವಾಗಿಲ್ಲ, 2 ಎಕರೆ ತೆಂಗಿನ ಮರ ಉದ್ರೋದ್ರೂ ಪರವಾಗಿಲ್ಲ, ನಾನ್ ಬಿಡಕ್ಕಿಲ್ಲ, ತಿಳ್ಕೊ. ಅಣ್ಣ, ಮಾಲಿನಿ ತುಂಬಾ ಚಾಲಾಕಿ ಇದ್ದಾಳೆ, ಜೊತೆಗೆ ಆ ಗೈಯಳಿಗಳ ಸಪೋರ್ಟ್ ಬೇರೆ. ಇದೆಲ್ಲ ನೋಡ್ತಿದ್ರೆ ಅವಳನ್ನ ಬಿಟ್ಬಿಡೋದೆ ಒಳ್ಳೇದು ಕಣಣ್ಣ. ಶಿಷ್ಯ, ಮತ್ತೆ ಬಿಡೋ ಮಾತಾಡ್ಬೇಡ, ಹೇಳ್ತಾ ಇದೀನಿ ಕೇಳೋ. ಗುರಿ ಮುಟ್ಬೇಕು ಅಂದ್ರೆ ಬಲ ಇರ್ಬೇಕು, ಅವಳನ್ನ ಹೊಲಿಸ್ಕೋಬೇಕು ಅಂದ್ರೆ
ಬುದ್ಧಿ ಇರ್ಬೇಕು. ಆ ಬುದ್ಧಿನ ಉಪಯೋಗಿಸ್ಕೊಂಡು ನನ್ನವಳನ್ನಾಗ ಮಾಡ್ಕತೀನಿ. ಅರ್ಥ ಆಯ್ತೇನ್ಲ? ಅಂತದೇನ್ ಮಾಡ್ತೀಯಣ್ಣ? ನೀನಿರೋದೇನಕ್ಲಾ? ನಿನ್ನ ಮಕ ಮುಚ್ಚ, ನಿಮ್ಗಳನ್ನೆಲ್ಲ ಇಟ್ಕೊಂಡು ನಾನು ನೋಡೋ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಆ ಮಾಲಿನಿನ ಕಿಡ್ನಾಪ್ ಮಾಡಿಸಿ ನಾನಿರೋ ಜಾಗ ಕರ್ಕೊಂಬಾ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಿನ್ಗೆ. ನೀನು ಬಿಟ್ಟಿ ಮಾಡ್ಬೇಡಪ್ಪ, ಅದಕ್ಕೆ ದುಡ್ಡು ಖರ್ಚಾಯ್ತದೆ ಅಂತ ನನ್ಗೂ ಗೊತ್ತು. ಹೇಳ್ಕೊ. ಹಾ. ಹಾ ತಗ ಹಿಡ್ಕ. ಅಣ್ಣ ದುಡ್ಡು ಬಂತಲ್ಲ, ನೀವೇನು ಯೋಚನೆ ಮಾಡ್ಬೇಡಿ, ಕೆಲ್ಸ ಆಯ್ತು ಅಂತ ಅನ್ಕೊಳ್ಳಿ. ಆ, ಹಣ ಅಂದ ತಕ್ಷಣ ಹೆಣಗಳು ಬಾಯ್ ಬಿಡ್ತವೆ ಅಂತವಲ್ಲ, ಇದಕ್ಕೇನೆ. ನಿನ್ನೆ ನೋಡು ಮಂಗನ್ ತರ ಬಾಯ್ ಬಿಟ್ಕೊಂಡ್ ಕೂತಿದ್ಯಾ. ಬಣ್ಣನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಲ್ಲ ಊಸರು ಬಳ್ಳಿ ತರ. ನಾಟಕದ ನನ್ನ ಮಗ, ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಓಕೆನಾ? ಅವಳನ್ನ ಕಿಡ್ನಾಪ್ ಮಾಡಿ ಇಲ್ಲ ಏನಾದ್ರೂ ಫೇಲಿಯರ್ ಆಯ್ತು ಅಂದ್ರೆ ಮಗನೇ ನಿನ್ ಬಾಡಿ ಪಾರ್ಟ್ ಅಲ್ಲಿ ಒಂದೊಂದಲ್ಲ ಯಾವ್ದು ಬಿಡಕ್ಕಿಲ್ಲ, ಎಲ್ಲ ಫೇಲಿಯರ್ ಮಾಡ್ಬಿಡ್ತೀನಿ. ಅಣ್ಣ ನೀನೇನು ಯೋಚನೆ ಮಾಡ್ಬೇಡ, ನಿನ್ ಕೆಲ್ಸ ಆಯ್ತು ಅಂತ ತಿಳ್ಕೊ. ಬರ್ಲಾ? ಮಾಲಿನಿ ಕಳ್ಳಿ ಕುಳ್ಳಿ ಮಳ್ಳಿ, ಈ ಸಲ ಹೆಂಗ್ ತಪ್ಪಿಸ್ಕತ್ಯೇ? ಈ ಮಾಲಿನಿ, ಆ ಲೋಕೇಶು ನಿಮ್ಮೂರ್ನವ್ರಾಗಿದ್ದಕ್ಕೆ ಅವ್ರನ್ನ ನಾವು ಸುಮ್ನೆ ಬಿಟ್ಟಿದೀವಿ. ಇಷ್ಟೆಲ್ಲ ಆಟ ಆಡ್ತಿದಾರಲ್ಲ ನಮ್ ಜೊತೆ, ಇದನ್ನೇ ಅವ್ರು ಗೌರಿಪುರದಲ್ಲಿ ಮಾಡಿದ್ರು ಅನ್ಕೊಳ್ಳಿ, ಇಷ್ಟೊತ್ತಿಗೆ ಅವ್ರನ್ನ ಊರ್ ಬಾಗ್ಲು ತೋರಣ ಕಟ್ಬಿಡ್ತಿದ್ದೆ ನಾನು. ಅಯ್ಯೋ ನನ್ಗಂತೂ ಈ ಲೋಕೇಶ ಡ್ರಾಮಾ ಡ್ಯಾನ್ಸು ಹಾಡು ಎಲ್ಲ ಕೇಳಿ ಬೇಸತ್ತೋಗ್ಬಿಟ್ಟಿದೆ. ಏನಾದ್ರೂ ಮಾಡ್ಬೇಕಲ್ಲ. ಆಟಾಡೋಣ. ಅಯ್ಯೋ ರೇಖಾ ಮೇಡಮ್ ಅವ್ರೆ, ಹಾ? ನಿಮ್ದು ಆಟ ಆಡೋ ವಯಸ್ಸಲ್ಲ, 4 ಮಕ್ಕಳನ್ನ ಹೆತ್ತು ಅವ್ರನ್ನ ಆಟ ಆಡ್ಸೋ ವಯಸ್ಸು. 4 ಮಕ್ಳಾಗ್ಲಿ, ಅವ್ರು ಕರ್ಕೊಂಡು ಆಟಾಡ್ತೀನಿ. ಸದ್ಯಕ್ಕೆ ನಾನೇ ಮಗು ಅಲ್ವಾ? ನಾನೇ ಮಗು ತರ ಅಲ್ವಾ? ಆಟಾಡೋಣ ಬನ್ನಿ, ನಾವೆಲ್ಲ ಇದೀವಲ್ಲ. ಹೌದಾ, ಬನ್ನಿ. ಆ ಮರಕ್ಕೊಂದ್ ಜೋಳಿಗೆ ಕಟ್ತೀನಿ, ಅದ್ರೊಳಗೆ ಕೂತ್ಕೊಳ್ಳಿ, ಲಾಲಿ ಆಡ್ತೀನಿ. ಈಗ ಯಾವ್ದಾದ್ರು ಆಟ ಆಡಿದ್ರೆ ಮಜವಾಗಿರುತ್ತೆ. ಯಾವ ಆಟ ಆಡೋದು? ಕಣ್ಣ ಮುಚ್ಚೆ ಆಡಣ್ವಾ. ಚಿಕ್ಕ ವಯಸ್ಸಲ್ಲಿ ನಾವ್ ಆಟ ಆಡ್ದಾಗ ಎಷ್ಟು ಮಜಾ ಬರ್ತಿತ್ತಲ್ವಾ. ಯಾರ್ ಕಣ್ ಕಟ್ಕೋತಾರೆ? ಇನ್ಯಾರು ನಮ್ಮ ಯಜಮಾನ್ರು ಇದಾರಲ್ಲ. ಅಯ್ಯೋ ಅನ್ಪೂರ್ಣವ್ರ ಯಜಮಾನ್ರು. ಟಂಗು ಟ್ವಿಸ್ಟ್ ಆಗೋಯ್ತು. ಇವ್ರ ಕಣ್ ಮುಚ್ಚಿ ನಾವೆಲ್ಲ ಬಚ್ಚಿಟ್ಕೊಳ್ಳೋಣ. ನಾಗೆ ಟ್ವಿಸ್ಟ್ ಅರ ಪರವಾಗಿಲ್ಲ ರೇಖಾ, ನೀವ್ ಟ್ವಿಸ್ಟ್ ಆಗ್ಬೇಡಿ. ಶುರು ಮಾಡೋಣವಾ? ನಾನ್ ಕಣ್ ಕಟ್ಕೊಳಲ್ಲ, ಆಗಲ್ಲಪ್ಪ. ಈಗಲೂ ಎಷ್ಟೇ ಸಾರಿ ಬಿದ್ದು ಎದ್ದು ಮಾಡಿದೀನಿ. ಮತ್ತೆ ಕಣ್ ಕಟ್ಕೊಂಡೋಗಿ ಯಾವ್ದಾದ್ರು ಮರಕ್ಕೆ ಡಿಚ್ಚಿ ಹೊಡೆದ್ಬಿಟ್ರೆ ಆಗಲ್ಲಪ್ಪ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಎಲ್ಲರೂ ಕ್ಲಾಪ್ಸ್ ಹಾಕೋಣ, ಆಯ್ತಾ? ಬನ್ನಿ. ರೆಡಿ? 1 2 3 ಗೋ! ಕರ್ಚಿಸ್ಕೊಡಿ. ರೇಖಾ, ಅವ್ರು ಕಟ್ರಿ. ಕಾಣಿಸುತ್ತಾ ಇಲ್ವಾ ಅಂತ ಚೆಕ್ ಮಾಡ್ದೆ. ಇದೆಷ್ಟಿದು? 75. ಇದೆಷ್ಟು? 35. ಇದೆಷ್ಟು? 15. ಬನ್ನಿ ಈ ಕಡೆ ಬನ್ನಿ. 1 2 3 ಗೋ! ಬನ್ನಿ. ಕಬಡ್ಡಿ. ಬನ್ನಿ ಅನ್ಪೂರ್ಣವ್ರೆ. ಅಯ್ಯೋ ನಿನ್ನ ಮಿಸ್ ಆಗ್ಬಿಟ್ಟ. ಬನ್ನಿ ಕಾಪಾಡಿ. ಯಾರಾದ್ರೂ ಬಂದು ಕಾಪಾಡಿ. ನಿಮ್ಗೇನ್ರಿ ಆಯ್ತು? ಯಾಕ್ರಿ, ಯಾರ್ ಕಾಪಾಡ್ಬೇಕು ನಿಮ್ಮನ್ನ? ನೀವ್ ಇಲ್ಲೇ ಇದ್ದೀರಾ? ಅಮ್ಮಿ ಯಾರೋ ನನ್ನನ್ನ ಹೊಡಿಬೇಕು ಅಂತ ಯಾರನ್ನೋ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಅನಿಸ್ತು.